ಹಾಯ್ ಹಲೋ. ನೋಡಿ ನೋಡಿ ನಮ್ಮ ಮನೇಲಿ ಎಷ್ಟು ಡೋಮ್ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮುದ್ದು ಪೆದ್ದ ಹುಡುಗಿ ಕಾವೇರಿ. ನಮಸ್ಕಾರ ಸ್ನೇಹಿತರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಎಲ್ಲಮ್ಮ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಫಾಲ್ಸ್ ಇದೆ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಯ್ತು. ಆಮೇಲೆ ದಾರಿ ತಪ್ಪಿ ಮಲ್ಲಪ್ರಭಾ ಆಣೆಕಟ್ಟ ಹತ್ರ ಬಂದ್ವಿ. ದಾರಿ ತಪ್ಪಿದ್ರೂ ಪರವಾಗಿಲ್ಲ, ಯಾಕೆಂದರೆ ನಾವು ಅಷ್ಟು ಸಲ ಬಂದ್ರೂ ಈ ಪ್ಲೇಸ್ನ ನೋಡಿರಲಿಲ್ಲ. ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಲ್ಲಪ್ರಭಾ ಅಣೆಕಟ್ಟನ್ನು ರೇಣುಕಾ ಸಾಗರ ಅಥವಾ ನವಿಲು ತೀರ್ಥ ಅಣೆಕಟ್ಟು ಎಂದು ಕರೆಯುತ್ತಾರೆ. ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥ ಗ್ರಾಮದ ಬಳಿ ಇರುವ ಮಲ್ಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಪ್ರಮುಖ ಅಣೆಕಟ್ಟು. ಆಣೆಕಟ್ಟನ್ನ ನೋಡಿಕೊಂಡು ಹಾಗೆ ಫಾಲ್ಸ್ ನೋಡೋಕ್ಕೆ ಹೊರಟ್ವಿ. ಯಾವ ಫಾಲ್ಸ್ ಅಂತನಾ? ಇದೇ ಫಾಲ್ಸ್ ನೋಡಿ. ಗೂಗಲ್ ಮ್ಯಾಪಲ್ಲಿ ನೋಡಿಬಿಟ್ಟು ಇನ್ನೂ ನೀರಿದೆ ಅಂದ್ಕೊಂಡು ನಾನು ಮಂಗೆ ಆಗಿ ನನ್ನ ಜೊತೆ ಇರೋರ್ನು ಮಂಗೆ ಮಾಡಿಕೊಂಡು 8 ಕಿಲೋಮೀಟ್ರ್ ದೂರ ಕರ್ಕೊಂಡೋಗಿ ಮತ್ತೆ ವಾಪಸ್ ಬಂದು ಈ ಫಾಲ್ಸ್ನ ನೋಡಿಕೊಂಡು ಮತ್ತೆ ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ಬಂದ್ವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಅಂತೂ ಇಂತೂ ನಾವು ನೋಡಬೇಕಾಗಿರೋ ಪ್ಲೇಸ್ಗೆ ಬಂದ್ವಿ. ಯಾವುದು ಅಂತನಾ? ನಾವು ಬಂದಿರೋದು ಪರಶುರಾಮಗಡ ಅಥವಾ ಪರಶುಗಡ ಅಂತೇಳಿ. ಇಲ್ಲಂತೂ ಒಂದು ಮನೆ ಇಲ್ಲ, ಒಂದು ಊರಿಲ್ಲ ಹತ್ರದಲ್ಲಿ. ಆದರೂ ತಿಂಡಿ ಅಂಗಡಿ ಇದೆ ಅಂತನಾ ಇಲ್ಲಿ ನಮ್ಮ ಅತಿಥಿಗಳೊಬ್ರು ಇದ್ದಾರೆ, ಅವರಿಗೋಸ್ಕರ ಕೊಡೋದಕ್ಕೆ ಇಲ್ಲಿ ತಿಂಡಿಗಳು ಇಟ್ಟಿರ್ತಾರೆ. ಬಟ್ ಹಾಗೆ ಕೊಡಲ್ಲ, ಕಾಸು ಕೊಡಬೇಕು. ತಿಂಡಿ ತಗೊಂಡು ಹಾಗೆ ಪರಶುರಾಮ್ ಅವರ ಪಾದರಕ್ಷೆಗಳಿದ್ದು ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಕೋಟೆ ಒಳಗೆ ಹೊರಟ್ವಿ. ಬೆಳಗ್ಗೆ ಹೊತ್ತು ಎಷ್ಟೇ ಬೇಗ ಹೊರಟರು ನಾವು ಕರೆಕ್ಟಾಗಿ ಬಂದಿರೋದು ಬಿಸಿಲಲ್ಲೇ ಬಂದಿದ್ದೀವಿ. ಇಲ್ಲಿ ಟೆಂಪ್ರೇಚರ್ ಬಂದುಬಿಟ್ಟು 34ರಿಂದ 35 ಡಿಗ್ರಿವರೆಗೂ ಇದೆ. ಈ ಟೆಂಪ್ರೇಚರಲ್ಲಿ ಈ ಕಲ್ಲಿನ ಕೋಟೆಯಲ್ಲಿ ಧೈರ್ಯ ಮಾಡಿ ಹೋಗಿದ್ದೀವಿ ಅಂದರೆ ವಾವ್, ನಾವೇ ಗ್ರೇಟ್ ಅಲ್ವಾ? ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ಥರ ಅಣೆಬೆಂದೆ. ಅಲ್ಲಿ ತಿಂಡಿ ಅಂಗಡಿಯವ್ರು ನಮ್ಗೆ ಹೇಳಿದರು, ವಾಟರ್ ಬಾಟ್ಲ್ ತಗೊಂಡು ಹೋಗಿ, ತುಂಬ ಟೆಂಪ್ರೇಚರ್ ಇದೆ, ಮತ್ತೆ ಮೇಲೆ ಹತ್ತಕ್ಕೆ ತುಂಬ ಕಷ್ಟ ಆಗುತ್ತೆ, ನೀರು ತಗೊಂಡು ಹೋಗ್ರಿ ಅಂತೇಳಿ. ನಾವು ಇರಲಿ ಬಿಡ್ರಿ, ನಮ್ಮ ಹತ್ರ ಇದೆ ಅಂತೇಳಿ ಬಂದುಬಿಟ್ಟು ಇನ್ನೂ ಇಳಿತಿದ್ದಂಗೆ ಬಾಟ್ಲಲ್ಲಿರೋ ನೀರೆಲ್ಲ ಖಾಲಿ ಆಗೋಯ್ತು. ಇನ್ನು ಹತ್ತದ ಹೆಂಗಪ್ಪ ಅಂತ ತುಂಬ ಯೋಚನೆ ಆಗಿತ್ತು. ತಿಂಡಿ ಅಂಗಡಿಯವ್ರು ಹೇಳ್ದಂಗೆ ನಮಗೆ ಅತಿಥಿಗಳು ಸ್ವಾಗತ ಕೋರೋಕ್ಕೆ ರೆಡಿಯಾಗಿದ್ದರು. ಬಟ್ ಆ ಅತಿಥಿಗಳನ್ನ ನೋಡಿಬಿಟ್ಟು ನನ್ನ ಗಂಡ ಮತ್ತು ನನ್ನ ಮಕ್ಕಳು ವಾಪಸ್ಸು ಹೊರಟ್ಬಿಟ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಪರಶುರಾಮಗಡದ ಇತಿಹಾಸ ತುಂಬ ಇದೆ, ಬಟ್ ನನಗೆ ಎಷ್ಟು ಗೊತ್ತಿದೆ ಅದನ್ನು ಮಾತ್ರ ಹೇಳ್ತೀನಿ. ಪರಶುರಾಮಗಡ ಅಂದರೆ ಪರಶುಗಡ ಒಂದು ಪೌರಾಣಿಕ ಮಹತ್ವವುಳ್ಳ ಐತಿಹಾಸಿಕ ಸ್ಥಳವಾಗಿದ್ದು ಇದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿದೆ. ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನು ತಮ್ಮ ತಾಯಿ ರೇಣುಕಾದೇವಿಯ ಆಸೆಯಂತೆ ಈ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸಿದ್ದರು. ಪೌರಾಣಿಕ ಹಿನ್ನೆಲೆ: ತ್ರೇತಾಯುಗದ ಕೊನೆಯಲ್ಲಿ ಪರಶುರಾಮರು ತಮ್ಮ ತಪಸ್ಸಿನ ಮೂಲಕ ಭಗವಾನ್ ಶಿವನನ್ನು ಮೆಚ್ಚಿಸಿ ಪರಶು ಅಂದರೆ ಕೊಡಲಿ ಎಂಬ ದೈವಿಕ ಆಯುಧವನ್ನು ಪಡೆದ ಸ್ಥಳವಾಗಿದೆ. ಅಂತೂ ಇಂತೂ ಕೋಟೆನ ಇಳ್ಕೊಂಡ್ಬಂದ್ವಿ. ಈ ಕೋಟೆ ಒಳಗೆ ಒಂದು ಚಿಕ್ಕ ಗುಹೆ ಒಳಗೆ ತಾಯಿ ರೇಣುಕಾದೇವಿ ಯಲ್ಲಮ್ಮ ಮತ್ತು ಅವರ ಮಕ್ಕಳ ವಿಗ್ರಹಗಳಿದ್ವು. ಅಲ್ಲಿ ಕೈ ಮುಕ್ಕೊಂಡು ಹಾಗೆ ಅಲ್ಲಿನ ಸುತ್ತಮುತ್ತ ಪ್ಲೇಸೆಲ್ಲ ನೋಡಿಕೊಂಡು ಹಾಗೆ ಇಲ್ಲಿ ಒಂದು ಕೊಳ ಇತ್ತು. ಈ ಕೊಳದಲ್ಲಿ ನೀರು ಹೇಗೆ ಬರುತ್ತೆ ಅಂತ ಯಾರಿಗೂ ಸಹಿತ ಗೊತ್ತಿಲ್ಲ, ಯಾಕೆಂದರೆ ಇಂಥ ಟೆಂಪ್ರೇಚರ್ಲು ಇಷ್ಟೊಂದು ನೀರಿದೆ. ಬಟ್ ಆ ನೀರನ್ನ ನೀವು ಬರೋದನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಕಲ್ಲಿನ ಬಂಡೆ ಒಳಗೆ ಹನಿ ಹನಿಯಾಗಿ ನೀರು ಬೀಳುತ್ತೆ, ತುಂಬ ರಭಸವಾಗೂ ಇಲ್ಲ, ನಿಧಾನವೂ ಇಲ್ಲ, ಹನಿ 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 ನೀರು ಹನಗ್ತಾನೆ ಇರುತ್ತೆ. ಎನಿ ಟೈಮ್ ನೀರು ಇರುತ್ತೆ ಇಲ್ಲಿ ಮಾತ್ರ. ಈ ನೀರು ಕುಡಿಯೋದಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ಯಾಕೆಂದರೆ ಕೆಳಗಡೆ ಆಳ ಇದೆ, ಜೊತೆಗೆ ಮೀನುಗಳಿದೆ. ಆಮೇಲೆ ಎಲ್ಲರೂ ಬಂದು ಕಾಲು ತೊಳಿತಾರೆ. ಆ ನೀರು ಕುಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂಡೆಗೆ ಪೈಪ್ನ ಅಡ್ಜಸ್ಟ್ ಮಾಡಿಬಿಟ್ಟು ಈ ಕಡೆ ತುದಿಗೆ ಬಿಟ್ಟಿದ್ದಾರೆ. ಅದು ಪೈಪ್ ಮೂಲಕ ಬಂದಿರೋ ನೀರನ್ನ ಎಲ್ಲರೂ ಕುಡಿತಾರೆ. ನಮಗೂ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿತ್ತು. ನಾವು ಅಲ್ಲಿರೋ ನೀರನ್ನ ಕುಡಿದ್ಬಿಟ್ಟು ಹಾಗೆ ಅಲ್ಲಿರೋ ಸುತ್ತಮುತ್ತ ಪ್ಲೇಸ್ನೆಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಹೊರಟ್ವಿ. ಎಲ್ಲಿಗೆ? ದನ ಮೀಸಕ ಹತ್ತಕ್ಕಾಗದೆ ವಿಲ ಒದ್ದಾಡ್ತಿದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಹತ್ತಕ್ಕೆ. ಕಾರಣ ಇಷ್ಟೇ, ಇಳಿಯುವಾಗ ಇರೋ ಹುಮ್ಮಸ್ಸು ಹತ್ತುವಾಗ ಇರಲ್ಲ. ಅಂತೂ ಇಂತೂ ಕೋಟೆನ ಹತ್ತಿ ಬಂದ್ವಿ. ಹಾಗೆ ಅಲ್ಲಿ ಐಸ್ ಕ್ರೀಮ್ ಇತ್ತು, ಐಸ್ ಕ್ರೀಮ್ ತಿನ್ಕೊತ ಬಂದ್ವಿ. ಜೊತೆಗೆ
ನಮ್ಮ ಮನೆಯವ್ರು ಮುಂಚೆನೇ ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು, ಯಾಕೆಂದರೆ ಅತಿಥಿಗಳಿಗೆ ಹೆದರ್ಕೊಂಡು ಬಂದಿದ್ರು ಅವರು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಪರಶುರಾಮಗಢ ನೋಡಿಕೊಂಡು ನಾವು ಇನ್ನೊಂದು ಪ್ಲೇಸಿಗೆ ಹೊರಟಿದ್ವಿ. ಬಟ್ ಈಗ ಹೋಗ್ತಾ ಇರೋ ಪ್ಲೇಸು ತುಂಬ ದೂರ ಇದೆ. ಬಟ್ ಇಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಅಂದರೆ 38 ಡಿಗ್ರಿ ಇದೆ ಇಲ್ಲಿ ಟೆಂಪ್ರೇಚರು. ಅಂದರೆ ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.